ಗಾಳಿಯ ರಭಸದಿಂದ ಸವಿದು ಹೋದ ಕಾಡು. ನ್ಯೂಜಿಲೆಂಡಿನ ವಿಚಿತ್ರ ಸ್ಲೋಪ್ ಪಾಯಿಂಟ್. ಈ ಜಗತ್ತೇ ಒಂದು ಅಚ್ಚರಿಗಳ ಸಂತೆ. ನೋಡುವ ಮನಸ್ಸಿದ್ದರೆ, ಬೆರಗಿನ ಭಾವವೊಂದು ನಮ್ಮೊಳಗೆ ಬದುಕಿದ್ದರೆ ಅದರ ನಾನಾ ಮಗ್ಗಲುಗಳು ತಂತಾನೆ ಎದುರು ನಿಲ್ಲುತ್ತವೆ. ಕೆಲ ಮಂದಿ ಟ್ರಾವೆಲಿಂಗ್ ಅನ್ನ ಜೀವದಂತೆ ಹಚ್ಚಿಕೊಂಡಿರ್ತಾರೆ. ಊರು ತುಂಬಾ ಕಾಲಿಗೆ ಚಕ್ರ ಕೊಟ್ಟಿಕೊಂಡಂತೆ ತಿರುಗೋ ಅಂಥವರನ್ನ ಕಂಡ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚಾಗತ್ತೆ. ಮತ್ತೆ ಕೆಲವರು ಮಾಡೋದಕ್ಕೆ ಕ್ಯಾಮಿ ಇಲ್ಲದ ಮಂದಿ ಎಂಬಂತೆ ಮೂಗು ಮುರಿಯುತ್ತಾರೆ. ಆದರೆ ಈ ಜಗತ್ತಿನ ಬೇರೆ ಬೇರೆ ಭೂಭಾಗಗಳಲ್ಲಿರುವ ಅಚ್ಚರಿದಾಯಕ ಚಿತ್ರ ವಿಚಿತ್ರವಾದ ಸ್ಥಳಗಳ ಬಗ್ಗೆ ತಿಳಿದುಕೊಂಡ್ರೆ ನಮ್ಮ ಕಾಲುಗಳಿಗೂ ಚಕ್ರ ಮೂಡಿಕೊಳ್ಳೋದು ಗ್ಯಾರಂಟಿ. ಜೀವಕ್ಕೆ ಕುತ್ತು ತರುವಂತಹ ಡೇಂಜರಸ್ ಸ್ಪಾಟ್ಗಳಿಗೂ ಇಲ್ಲಿ ಕೊರತೆ ಇಲ್ಲ. ಭಯ ಹುಟ್ಟಿಸುವ ಜಾಗಗಳಂತೂ ಯಥೇಚ್ಛವಾಗಿವೆ. ಇನ್ನೂ ಕೆಲ ಸ್ಥಳಗಳ ಪ್ರಾಕೃತಿಕ ವೈಚಿತ್ರ್ಯಗಳಿಂದಾಗಿ ಬೆಕ್ಕಸ ಬೆರಗಾಗಿಸುತ್ತವೆ. ಅಂಥ ಅಪರೂಪದ ಪ್ಲೇಸುಗಳಲ್ಲಿ ನ್ಯೂಜಿಲೆಂಡಿನ ಸ್ಲೋಪ್ ಪಾಯಿಂಟ್ ಪ್ರಧಾನವಾಗಿ ಗುರುತಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಕಾಡೆಂದರೆ ನಿಮ್ಮೊಳಗೊಂದು ನಿಖರವಾದ ಕಲ್ಪನೆ ಮೂಡಿಕೊಳ್ಳುತ್ತೆ. ಆದರೆ ಈ ಸ್ಲೋಪ್ ಪಾಯಿಂಟ್ನಲ್ಲಿರೋ ಕಾಡುಗಳು, ಅಲ್ಲಿನ ಮರಗಳ ಶೇಪು ಅದೆಲ್ಲವನ್ನು ತಲೆ ಕೆಳಗಾಗಿಸುವಂತಿದೆ. ಇದು ವ್ಯಾಪಕವಾಗಿ ಗಾಳಿ ಬೀಸುವ ಪ್ರದೇಶ. ಒಂದೇ ದಿಕ್ಕಿನಿಂದ ನಿರಂತರವಾಗಿ ಒಂದು ಋತುಮಾನದಲ್ಲಿ ಭಯಾನಕವಾಗಿ ಗಾಳಿ ಬೀಸುತ್ತೆ. ಅದರ ತೀವ್ರತೆ ಎಷ್ಟಿರುತ್ತದೆ ಎಂದರೆ, ಎಕರೆಗಟ್ಟಲೆ ಪ್ರದೇಶದ ಕಾಡು ಗಾಳಿ ಬೀಸೋ ವಿರುದ್ಧ ದಿಕ್ಕಿಗೆ ಬಾಗಿಕೊಂಡಿದೆ. ಅಲ್ಲಿನ ಮರಗಳೆಲ್ಲವೂ ಮೈಮೇಲಿನ ಬಹುತೇಕ ಎಲೆ ಉದುರಿಸಿಕೊಂಡು ವಿಚಿತ್ರ ಆಕಾರ ಪಡೆದುಕೊಂಡಿವೆ. ವಿಚಿತ್ರವೆಂದರೆ ಇಲ್ಲಿನ ಮರಗಳೆಲ್ಲ ನಿರಂತರ ಗಾಳಿಯ ಹೊಡೆತಕ್ಕೆ ಸಿಕ್ಕು ಸವೆದೇ ಹೋಗಿವೆ. ಗಾಳಿಯ ಹೊಡೆತ ಸಹಿಸಿಕೊಂಡು ಬುಡ ಭದ್ರಪಡಿಸಿಕೊಂಡ ಮರಗಳು ನಿರ್ದಿಷ್ಟ ದಿಕ್ಕಿಗೆ ವಾಲಿ ಜೀವ ಉಳಿಸಿಕೊಂಡಿವೆ. ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲಿಯೂ ಗಾಳಿ ಹೆಚ್ಚಾಗಿ ಬೀಸುವ ನಿಖರ ಬಿಂದುವಿರುತ್ತೆ. ಪೂರ್ವಜರು ಮನೆ ಕಟ್ಟುವಾಗಲೂ ಆ ಬಿಂದುವಿನಿಂದ ತಪ್ಪುವಂತೆ ನೋಡಿಕೊಳ್ತಿದ್ರು. ಸ್ಥಳೀಯ ಭಾಷೆಯಲ್ಲಿ ಅದಕ್ಕೆ ಗಾಳಿ ಸುಳಿ ಅನ್ನೋದಿದೆ. ಆದರೆ ಈ ಸ್ಲೋಪ್ ಪಾಯಿಂಟಿನ ಗಾಳಿ ಜಗತ್ತಿನ ಬೇರ್ಯಾವ ಭೂಭಾಗಗಳಲ್ಲಿಯೂ ಬೀಸಲು ಸಾಧ್ಯವಿಲ್ಲ. ಆ ಗಾಳಿ ಹಾದು ಹೋಗುವ ಕಿಲೋಮೀಟರುಗಟ್ಟಲೆ ವ್ಯಾಪ್ತಿಯಲ್ಲಿ ಜನವಸತಿ ಇಲ್ಲ. ಅಲ್ಲಿ ಮನೆ ಕಟ್ಟಲೂ ಸಾಧ್ಯವಿಲ್ಲ. ಆದ್ದರಿಂದಲೇ ಅದು ಆಕರ್ಷಣೆ ಉಳಿಸಿಕೊಂಡಿದೆ. ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ.